ಉಪ್ಪರಿಗೆಯಲ್ಲಿ ಜೀವನ ನಡೆಸುತ್ತಿದ್ದ ಆ ಶಿವರಾಯ ತಿಪ್ಪರಿಗೆಯಲ್ಲಿ ಬಂದು ನಿಂತರೂ ಇನ್ನೂ ಅವನು ಸೊಕ್ಕು ಅಡಗಲಿಲ್ಲ. ನನ್ನ ರೋಷಾಗ್ನಲ್ಲೇ ಅವನು ಜೀವನ ಬಸವಳ. ಔದ್ಯಾದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಕಾರವಾರಿ ಹೇಳ್ರಿ ಮಂತ್ರಿಗಳೇ, ಏನು ಕೆಲಸ? ಎಲ್ಲಿಗೆ ಹೋಗಬೇಕಾಗಿತ್ತು? ಏನಾದ್ರೂ ತರಬೇಕಾಗಿತ್ತೇನ್ರಿ? ನಾ ಬೀಸ ಬಿದ್ದು ಸಯ್ಯಾದೆ ಓದಲ್ರಿ ನಿಮ್ಮ ಕಾಲಾಗ. ಆ ಶಿವರಾಯ ಹಾಗೂ ಅವನ ತಂಗಿ ಕಾವೇರಿಯನ್ನ ಕರೆದುಕೊಂಡು ಬಾ ಎಂದು ಹೇಳಿದೆ. ಕರೆದುಕೊಂಡು ಬಂದೇನು? ಆ ಶಿವರಾಯ ಬೆಂಗಳೂರಿಗೆ ಹೋಗಿದ್ದಾನೆ ರೀ. ಅವನ ತಂಗಿ ಕಾವೇರಿಗೆ ಕರ್ಕೊಂಡು ಬಂದು ಒಳಗಡೆ ಅಡಿಗೆ ಮಾಡುವ ಕಮಲವ ರೀ ಆಕಿನ ಸಂಗಟ್ ಕುಣ್ಸಿನ್ರಿ ಪಾರ. ಶಬ್ಬಾಷ್ ಕಾರ್ಬಾರಿ, ಶಬ್ಬಾಷ್. ಇದ್ದರಿರ್ಬೇಕು ನಿನ್ನಂತ ಸ್ವಾಭಿಮಾನ ಸನಿಷ್ಠೆಯಿಂದ. ನಿನಗೆ ತಿಂಗಳಿಗೆ 50,000 ಸಂಬಳ, ಸಂತೋಷ ತಾನೆ? ತುಂಬಾ ಸಂತೋಷ ಐತ್ರಿ ಮಂತ್ರಿಗಳೇ. ಅಂದ್ರೂ ನಮ್ಮ ಮಂತ್ರಿಗದ ಬಹಳ ದೊಡ್ಡದೈತ್ರಿ ಪಾ. ಏನು ಮನಸ್ಸು ನೀವು ಬ್ಯಾರೆ ಏನಾರು ತಿಳ್ಕೊಂಡ್ರಿ ಮಂತ್ರಿಗಳೇ. ನಿಮ್ಮ ಯೋಚನೆಗೆ ನಿಲುಕುದ ನಿಮ್ಮ ಸಭಾ ನನಗೆ ಅರ್ಥವಾಯ್ತು. ನನಗೆ ಅಪ್ಪಣೆ ಏನೆಂದು ಕೇಳಬಹುದೇ? ರಸಿಕತೆಯನ್ನು ಅರ್ಥ ಮಾಡಿಕೊಳ್ಳುವ ನೀವೊಬ್ಬ ರಸಿಕ. ಅಂದ ಹಾಗೆ ಆ ಕಾವೇರಿ ಜೊತೆಗೆ ಮೊದಲ ರಾತ್ರಿ, ಅದಕ್ಕಾಗಿ ನೀನು ಮಲ್ಲಿಗೆ, ಸಂಪಿಗೆ, ಜಾಜ ಮಲ್ಲಿಗೆ ಹೂವುಗಳನ್ನು ತಂದು ನನ್ನ ಬೆಡ್ರೂಮಿಗೆ ಸಿಂಗಾರಗೊಳಿಸು ಹೋಗು. ಮಂತ್ರಿಗಳೇ, ನನಗೂ ಒಬ್ಬಳು ಮಗಳಿದ್ದಾಳೆ. ಈ ಕೆಲಸ ಮಾತ್ರ ನನ್ನಿಂದ ಸಾಧ್ಯವಿಲ್ಲ. ಯಾಕಂದ್ರೆ ಆ ಕಾವೇರಿ ಜೊತೆ ನಡೆಯೋದು ನಿಮ್ಮ ಪ್ರಥಮ ರಾತ್ರಿ ಅಲ್ಲ ರೀ ಕಾರ್ವಾರಿ. ಅಂದರೇನೋ ನಿನ್ನ ಮಾತಿನ ಅರ್ಥ? ಯಾಕಂದ್ರೆ ಅವಳ ಪ್ರಥಮ ರಾತ್ರಿ ಆ ಇನ್ಸ್ಪೆಕ್ಟರ್ ಗುಣಶೇಖರ್ ಮಾಡಿ ಮುಗಿಸಿದ್ದಾನೆ. ಈಗ ಅವಳು ಗರ್ಭವತಿ ಎಂದು ಪ್ರಥಮ ರಾತ್ರಿ ಆ ಇನ್ಸ್ಪೆಕ್ಟರ್ ಮದುವೆಗಿಂತ ಮುಂಚೆ ಮುಗಿಸಿದನು. ಅಂದೆ ಅವನಿಗೆ ಗಡಿಪಾರ ಮಾಡಿದ್ದೀನಿ. ಆದರೂ ನಾನು ಅವಳೊಂದಿಗೆ ಸರಸಾಡುವ ಪ್ರಥಮ ರಾತ್ರಿ ಅಲ್ಲವೇನೋ ಕಾರ್ಬಾರಿ? ಅನುಭವದ ಹೆಣ್ಣಿಗೆ ಸರಸ ಸಲ್ಲಪಾಡುವುದು ನನಗೆ ರತಿಯ ಕ್ರೀಡೆ ಹಬ್ಬ. ಮಂತ್ರಿಗಳೇ, ಮನಸ್ಸಿಲ್ಲದ ಹೆಣ್ಣಿನ ಸವಸ ಮಾಡಬೇಡ್ರಿ. ಇಂಥ ವಿಷಯದಲ್ಲಿ ನಿಮಗೆ ಆಗಾಗ ಸೋಲಿನ ಪಾಠ ಕಲಿಸಿದೆ. ಮಂತ್ರಿಗಳೇ, ಆ ಶಿವರಾಯನ ತಂಗಿಯ ಮಾನ ಕೆಡಿಸ್ಯಾರಂದ್ರ ಆ ಶಿವರಾಯ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ರೀ. ಸೋಲು ನನ್ನ ಸೋಲು ಮೊದಲಿನಿಂದ ಎಚ್ಚರ ಆಗಿರುವಂತ ಮಾಡಿದ ಕಾರ್ವಾರಿ. ಮೊದಲು ಆ ಕಾವೇರಿಯನ್ನ ಬರಲು ತಿಳಿಸು. ಆಯ್ತು ಮಂತ್ರಿಗಳೇ, ಕಾವೇರಿನ ಹೋಗಬಹುದು. ಆಯ್ತು ಮಂತ್ರಿಗಳೇ. ಮಂತ್ರಿಗಳೇ, ನನ್ನನ್ನು ಕರೆಸಿದ್ರಲ್ಲ, ಕಾರಣ ಏನು? ಕಾವೇರಿ, ಈ ಮಂತ್ರಿ ಮನತನಸಲು ನೀನು ಹಾಡಬೇಕು.
ಅದು ಹಾಡ ಕೇಳಿ ನನ್ನ ಮನಸ್ಸು ಹಗರಾಗಬೇಕು. ಸದಾ ಈ ಮನೆಯಲ್ಲಿ ನೀನು ಹಾಡುತ್ತಲೇ ಇರಬೇಕು. ಮಂತ್ರಿಗಳೇ, ಏನ್ ಮಾತಾಡ್ತಿದ್ದೀರಾ ನೀವು? ಏನು, ನಾನು ಸದಾಕಾಲ ಈ ಮನೆಯಲ್ಲಿ ಹಾಡ್ತಾ ಇರ್ಬೇಕಾ? ನಾನೇನು ವೈಶ್ಯ ಕುಲದ ಹೆಣ್ಣು ಅಂತ ತಿಳ್ಕೊಂಡ್ರ, ಇಲ್ಲ ನೂತ್ರಗಾರ್ತಿ ಅಂತ ತಿಳ್ಕೊಂಡಿದ್ರ? ನಾನು ಅಂತ ಹೆಣ್ಣಲ್ಲ ನೋಡಿ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಈ ರೀತಿ ಕೆಟ್ಟದಾಗಿ ಮಾತಾಡೋದು ಒಳ್ಳೇದಲ್ಲ. ಅದು ಕನಸಿನ ಮಾತು. ನಿನ್ನ ಸಂತೋಷದ ಸುಖದ ಸಂಪತ್ತಿಗೆಯಲ್ಲಿ ಮೆರಿಬೇಕಾದರೆ ಈ ಮಂತ್ರಿ ಅದೇವಾ ಮನಸ್ಸು ಮಾಡಿದ್ರೆ ಮಾತ್ರ. ಇಲ್ಲವಾಗಿದ್ರೆ ಇಂದಿನ ಕರಾಳ ದಿನವಾಗುತ್ತದೆ. ನೀನು ಒಪ್ಪದಿದ್ದರೆ ನಾನು ಒಪ್ಪಿದ್ರೆ, ನೀನು ಒಪ್ಪಿದರೆ ಈ ಮಂತ್ರಿ ಮನೆಯಲ್ಲಿ ರಾಣಿ ಮಹಾರಾಣಿಯಾಗಿ ಕಾಲ ಕಳೆಯಬಹುದು. ಏ ಮಂತ್ರಿ, ಬಾಯಿ ಬಂದಾಗೆ ಮಾತಾಡ್ಬೇಡ. ನೀನೊಬ್ಬ ರಾಜ್ಯದ ಮಂತ್ರಿಯಾಗಿ ಈ ರೀತಿ ಮಾತಾಡ್ತಿದ್ಯಲ್ಲ. ಇರ್ಲಿಲ್ವೇನು? ನೀನಾಗೆ ನೀನು ಮೈಮನ ಒಪ್ಪಿಸಿದ್ರೆ ಮಾತ್ರ ನಿಲ್ಲಿಸ್ತೀನಿ. ಇಲ್ಲವಾಗಿದ್ರೆ ನಿನ್ನ ರಸಭರ್ತ ಗಲ್ಲದ ಮೇಲೆ ಕಚ್ಚಿ ಅಧಿರಾಮೃತ ಹೇರುವೆ. ನಾನು ಬಹುದಿನದ ಬಯಕೆ ಇಂದು ಬಲವಾಗಿದೆ. ದೂರ ನಿಂತು ಮಾತಾಡೋ ಚಾಂಡಲ. ನನ್ನ ವಯಸ್ಸಿನಗೂ ನಿನಗೂ ಕೂಡ ಒಂದು ಮಗ ಇದ್ದಾನೆ, ಅದನ್ನು ನೀನು ಮರೆಯಬೇಡ. ಅವನು ಕೂಡ ನಿನ್ನ ಬುದ್ಧಿ ಕಲ್ತಾನು. ಬರ್ತೀನಿ. ನಿಲ್ಲು ಕಾವೇರಿ. ನನ್ನ ಹೆಂಡತಿ ಸತ್ತು ಸ್ವರ್ಗ ಸೇರಿದಾಳೆ. ಅದಕ್ಕಾಗಿ ನೀನು ನನ್ನ ಮಗನಿಗೆ ತಾಯಿಯಾಗಿ, ನನಗೆ ಪ್ರೇಯಸಿಯಾಗಿ ಹಿಂದಿಂದೆಲ್ಲ ಮರೆತು ಬಂದು ಸುಖ ನೀಡಿದರೆ ನಿನ್ನ ಜೀವನ ಸುಖದ ಸೋಪಾನ, ಅದೇ ನಿನಗೆ ಸ್ವರ್ಗ. ಅಂದ್ರೆ ಸ್ತ್ರೀ ಕುಲಕ್ಕೆ ಮಸಿ ಬೆಳೆದು ನಾನು ನಿನ್ನ ಬಹಳ ಸಂಗಾತಿ ಆಗ್ಬೇಕಾ? ಹಾಗೇನಾದ್ರೂ ಆದ್ರೆ ನನಗೆ ಸಿಗುವುದು ಸ್ವರ್ಗ ಅಲ್ಲ, ನರಕ. ನರಕ ಸಿಗುತ್ತೆ ನನಗೆ. ನೋಡು ಮಂತ್ರಿಗಳೇ, ಕಣ್ ತಿರಿದು ನೋಡಿ, ನಾನೀಗ 7 ತಿಂಗಳ ಗರ್ಭಿಣಿ. ಹಾ, ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಮದುವೆ ಆಗುತ್ತೇನೆಂದು ಮಾತು ಕೊಟ್ಟು ನಿನಗೆ ಈ ಸ್ಥಿತಿಗೆ ತಂದಿಟ್ಟ ಗುಣಶೇಖರ ನಾಪತ್ತೆಯಾಗಿ ಹೋಗಿದ್ದಾನೆ. ಅವನು ಮರಳಿ ಬರಲು ಸಾಧ್ಯವೇ ಇಲ್ಲ. ಇಲ್ಲಿ ಯಾರು ಇಲ್ಲ. ಬಾ ಕಾವೇರಿ, ಬಾ. ಕೊರೋನಾವೆಂಬ ಮಹಾಮಾರಿ ರೋಗದಿಂದ ಟ್ಯಾಕ್ಸಿಯಿಂದ ಬರಬೇಕಾದ ನಾವು ಇಲ್ಲಿಯವರೆಗೆ ನಡೆದುಕೊಂಡು ಬಂದಂತಾಯ್ತು. ಇನ್ನೇನು ಸ್ವಲ್ಪ ದೂರದಲ್ಲಿಯೇ ನಮ್ಮೂರು. ಸುಸ್ತಾಗಿಲ್ಲ ತಾನೇ? 1 ಕಿಲೋಮೀಟರ್ ಕೂಡ ನಡೆದವಳು ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದೆ. ಸುಸ್ತಾಗೋದಿಲ್ವೇನು? ಗೋದಾವರಿ, ನೀನು ಸಕಲೇಶ್ಪುರದ ಕಾಫಿ ತೋಟದ ಏಕೈಕ ಶ್ರೀಮಂತರ ಪುತ್ರಿ. ನನ್ನನ್ನು ಬಯಸಿ ಬಂದ ನಿನಗೆ ಈ ಹಳ್ಳಿ ಊರ ಇಷ್ಟವಾಗುತ್ತದೆ? ಇಷ್ಟನೋ ಕಷ್ಟನೋ ಗೊತ್ತಿಲ್ಲ, ಒಟ್ಟಾರೆ ದಿಕ್ಕಿಲ್ಲದ ಮನೆಗೆ ಮಾತ್ರ ಯಜಮಾನಿ ಪಟ್ಟ ಸಿಗಬಾರ್ದು. ಅದು ಸಿಕ್ಕರೆ ಅಕ್ಕರೆ ತುಂಬಿದ ಹೃದಯದಲ್ಲಿ ಅಸೂಯೆ ಕಾಡ್ಗಿಚ್ಚು ಹರಡುತ್ತದೆ. ಗೋದಾವರಿ, ನೀನು ನನಗೆ ಯಜಮಾನಿ ಆಗಿದ್ದರೆ ಸಾಕು. ಮದುವೆ ಮಾಡಿಕೊಂಡು ಜೋಡಿಯಾಗಿ ಬಂದಿದ್ದೇವೆ ಅಂದ ಮೇಲೆ ಧೈರ್ಯದಿಂದ ಸಂಸಾರ ಸಾಗಿಸೋಣ. ಅಸಹನೆ ಸಂಸಾರವನ್ನು ಹಾಳು ಮಾಡುತ್ತದೆ. ದುರಾಸೆ ಮಾನವನ ಬದುಕನ್ನೇ ಕೆಡಿಸುತ್ತದೆ. ದುರಾಸೆ, ಸ್ವಾರ್ಥ ಇವು ಅತಿರೇಕದ ಸ್ವಂತ ವರ್ಣನೆಗಳು. ಗೋದಾವರಿ, ನಮ್ಮ ಮನೆ ನಿನಗೆ ಹೇಗೆ ಅನಿಸುತ್ತದೆ ಗೊತ್ತಿಲ್ಲ. ದಯವಿಟ್ಟು ಬೇಸರ ಪಟ್ಟುಕೊಳ್ಳಬೇಡ. ಯಾಕ್ರಿ ಈಗಾಗಲೇ ವಾರ್ನಿಂಗ್ ಕೊಡ್ತಾ ಇದ್ದೀರಲ್ಲ ನಿಮ್ಮ ಮಾತಿನಲ್ಲಿ? ಸಂಸಾರದಲ್ಲಿ ಅಂತ ಪ್ರಸಂಗಗಳು ಬಂದಾಗ ನಾನು ಮೌನವಾಗಿರ್ಬೇಕೇನು? ಛೇ ಛೇ,
ಹಾಗೇನಿಲ್ಲ, ನಮ್ಮ ಗುರಿಯ ತಲುಪುವ ತನಕ ಅನುಸರಿಸಿಕೊಂಡು ಹೋಗೋಣ ಅಂದೆ. ಪ್ರತಿ ಸೋಲನ್ನ ಅನುಭವ ಅಂತ ಭಾವಿಸ್ಕೊಂಡ್ಬಿಟ್ರೆ ನೆಮ್ಮದಿಯ ಬದುಕನ್ನು ಸಾಗಿಸುವುದಾದ್ರೂ ಹೇಗೆ ನಾವು? ಸ್ನೇಹಿತರ ಬಂಧು ಬಾಂಧವರ ಗುಣದ್ವೇಷವನ್ನು ಸ್ವೀಕರಿಸಿ ಸ್ನೇಹವನ್ನೇ ಕಾಪಾಡುವುದು ದೊಡ್ಡತನವಲ್ಲವೇ? ಈ ಮಾತು ನಿಮಗೂ ಅನ್ವಯಿಸುತ್ತದೆ. ಹೆಣ್ಣಿನ ಗುಣಾವುಗಳನ್ನು ತಿಳಿದುಕೊಂಡು ಸಂಸಾರದಲ್ಲಿ ಸಹಕರಿಸಿಕೊಂಡು ಹೋದ್ರೆ ಬರುವ ಕಷ್ಟಕ್ಕೆ ಪರಿಹಾರ ಇದ್ದೇ ಇರುತ್ತದೆ. ಗೋದಾವರಿ, ಅದಕ್ಕಾಗಿ ಹೇಳುವೆ, ಸಹನೆ ಮತ್ತು ಸೌಜನ್ಯ ಇವೆರಡು ನಮ್ಮಲ್ಲಿ ಇದ್ದರೆ ಈ ಅಸ್ತ್ರವನ್ನು ಯಾರಿಂದಲೇ ಕಸಿದುಕೊಳ್ಳಲು ಸಾಧ್ಯವೇ ಇಲ್ಲ. ನೋಡಿ, ನನ್ನ ಸ್ವಭಾವ ಏನಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನಾನು ಫ್ರೀ ಬರ್ಡ್ ಆಗಿರ್ಬೇಕೆಂಬುದೇ ನನ್ನ ಆಸೆಯಾಗಿದೆ. ನಿನ್ನ ಆಸೆ ಕೈಗೂಡಿಸುವುದೇ ಈ ನಿನ್ನ ಗಂಡ ನಾನಿಲ್ಲವೇ ಗೋದಾವರಿ? ಗಂಡನಾದವನಿಗೆ ಸಂಶಯ ಎಂಬ ರೋಗ ತುಂಬಿಕೊಂಡ್ ಬಿಟ್ರೆ ಹೆಂಡತಿಯ ಮನಸ್ಸು ವಿಚಲಿತವಾಗುವುದಿಲ್ಲವೇನು? ಗೋದಾವರಿ, ನಾನು ನಿನಗೆ ಕಟ್ಟಿರುವ ಈ ತಾಳಿಯ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನಿನ್ನನ್ನು ಸಂಶಯದ ದೃಷ್ಟಿಯಿಂದ ಯಾವತ್ತೂ ನೋಡುವುದಿಲ್ಲ. ಅರ್ಥವಾಯ್ತು ಬಿಡಿ. ಇಲ್ಲದ ಸಲ್ಲದ ಮಾತುಗಳಿಗೆ ಏಕೆ? ಕಾಲಾಯ ತಸ್ಮೈ ನಮಃ. ಅರ್ಥವಾದರೆ ವ್ಯರ್ಥ ಸಮಯ ಕಳೆಯುವುದು ಬೇಡ. ಶಹರ ಬಿಟ್ಟು ಹಳ್ಳಿಯವರೆಗೆ ನಡೆದುಕೊಂಡು ಬಂದು ನಮ್ಮ ದೇಹ ದಣಿವಾರಿಸಿಕೊಳ್ಳಲು ಒಂದು ಇಂಪಾದ ಹಾಡನ್ನು ಹಾಡಬಾ ಚೆನ್ನ. ನಿನ್ನ ಶ್ರೀಮತಿ ಕೈ ಹಿಡಿದಾಗ ಇನ್ನೊಂದ ಗುಣವತಿ ಜೊತೆಯಾದ ದಿನವೂ ಆನಂದವೇ ಎಂದು ಹೀಗೆ ನಾವು ನಿನ್ನಂತ ಶ್ರೀಮತಿ ನಿನ್ನಂತ ಗುಣವತಿ ಜೊತೆಗಾದ ದಿನವೂ ಆನಂದವೇ
ಚಿನ್ನ ಹತ್ರ ಬಂದು ಒಂದು ಮುತ್ತು ಕೊಡಲ್ವಾ? ಐ ಲವ್ ಯು, ಐ ಲೈಕ್ ಯು. ದಿನವೂ ಆನಂದವೇ, ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗ